ಗುರುಜಿ, ಈಗಾಗಲೇ 2 ರಾಶಿಗಳ ಫಲಾಫಲ ಹೇಳಿದ್ರಿ. ವೀಕ್ಷಕರೇ, ಇನ್ನೊಂದು ತಮಾಷೆ ಏನು ಅಂದರೆ, ನಮಗೆ ಸಮಯದ ಅಭಾವ ಭಾಳಷ್ಟಿರುತ್ತೆ. ಈಗ ನಾನು ಹೇಳ್ತಾ ಹೋದ್ರೆ ಟೈಮ್ ಆಗೋಗುತ್ತೆ. ಜ್ಞಾಪಕ ಇಟ್ಕೊಳ್ಳಿ, ಅಲ್ಲಿ ಪಾಪ ನಿಮಗೆ ಸ್ಕ್ರೀನ್ ಮೇಲೂ ಹಾಕ್ತಾ ಇದ್ದಾರೆ. ಆದರೆ ನಿಮಗೆಲ್ಲರಿಗೂ ಏನು ಹೇಳ್ತೀನಿ ಅಂದರೆ, ಯಾವ್ಯಾವ ಗ್ರಹದಿಂದ ನಿಮಗೆ ದೋಷ ಇದೆ ಅಂತ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ಇನ್ನೂ ಭಾಳಷ್ಟು ಮಾತಾಡಬೇಕು, ಟೈಮ್ ಇಲ್ಲ. ಇನ್ನೊಂದಷ್ಟು ಪ್ರೋಗ್ರಾಮ್, ಮತ್ತೊಂದು ಪ್ರೋಗ್ರಾಮ್. ಕಟಕ ರಾಶಿಯವರು ರಾಹು ಬಗ್ಗೆ ಮತ್ತು ಕೇತು ಬಗ್ಗೆ ಜ್ಞಾಪಕ ಇಟ್ಕೊಳ್ಳಿ. ಕಾಳಸರ್ಪ ದೋಷ ಅನ್ನೋದು ಜ್ಞಾಪಕ ಇಟ್ಕೊಳ್ಳಿ. ನೀವು ಕಾಳಹಸ್ತಿನಲ್ಲೇ ಮಾಡಿಸ್ಕೋಬೇಕು. ಏನು ಅಂದರೆ, ಊಟ ಡೈನಿಂಗ್ ಹಾಲಲ್ಲೇ ಮಾಡಬೇಕು ಅಂತ ಹೇಳುತ್ತೆ. ಅಡುಗೆ ಮನೆ ಬಾತ್ರೂಮ್ಗೆ ಹೋಗಿ ಮಾಡೋಕ್ಕಾಗಲ್ಲ, ಅದಕ್ಕೆ ಕಾಳಹಸ್ತಿನಲ್ಲೇ ಮಾಡಿಸ್ಕೋಬೇಕು. ಇದು ಸಿಸ್ಟಮ್. ಸಿಂಹರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಜ್ಞಾಪಕ ಇಟ್ಕೊಳ್ಳಿ, ಪಂಚಮಾಧಿಪತಿ ಶನಿ. ಆ ಶನಿ ಏನು ಮಾಡಬೇಕು, ನಿಮಗೆ ಗುರುಬಲ ಇಲ್ಲದೆ ಇರೋದ್ರಿಂದ ಗುರುಗಳನ್ನ ಸಾದಷ್ಟು ನಮಸ್ಕಾರಗಳನ್ನ ಮಾಡ್ಕೊತಾ ಹೋಗಿ 24 ಗಂಟೆ ಮಾಡ್ಕೋಬೇಕು. ಆರೋಗ್ಯ ಬಗ್ಗೆ ಜ್ಞಾಪಕ ಇಟ್ಕೋಬೇಕು. ಕನ್ಯಾ ರಾಶಿಯವರು ಏನು ಮಾಡಬೇಕು, ಮನೆ ಬಿಟ್ಟು ಹೊರಗಡೆ ಹೋಗ್ತಕ್ಕಂಥ ಅವಕಾಶಗಳು, ಅಂದರೆ ಗಲಾಟೆ ಮಾಡಿಸ್ಕೊತೀರಾ, ಮನೆಯಲ್ಲಿ ಸುಮ್ಮನೆ ವಿರೋಧಗಳು ಕಟ್ಕೊತೀರಾ, ಏನಕ್ಕೋ ಹೋಗಿ ಚಿಕ್ಕದು ದೊಡ್ಡ ಮಾಡ್ಕೊತೀರಾ, ಹೊರಗಡೆ ಇದ್ದರೆ ಚೆನ್ನಾಗಿರ್ತೀರಾ, ಮನೆಗೆ ಬಂದ ತಕ್ಷಣ ಜಗಳ ಮಾಡ್ಕೊತೀರಾ. ಇದು ಫಾಸ್ಟಾಗಿ ಹೇಳ್ತಾ ಇರೋದು, ಬೇಜಾರು ಮಾಡ್ಕೋಬೇಡಿ. ನಿಮ್ಗೆ ಇನ್ನೂ ಸಮಯದ ಅಭಾವ ಅಂದರೆ ಪಾಪ ಏನು ಮಾಡ್ತೀರಾ, ಇನ್ನೊಂದು ಸುವರ್ಣದಲ್ಲಿ ಇನ್ನೊಂದು ಕಾರ್ಯಕ್ರಮ ಹೊಸ ವರ್ಷದಲ್ಲಿ ಮಾಡೋಣ, ಬೇಜಾರು ಮಾಡ್ಕೋಬೇಡಿ. ಆದರೂ ವಿಚಾರ ತಿಳಿಸ್ತಾ ಇದ್ದೀನಿ, ಜ್ಞಾಪಕ ಇಟ್ಕೊಳ್ಳಿ. ದಯವಿಟ್ಟು ತುಲಾರಾಶಿಯವರು ಗುರು ಮತ್ತು ಬುಧನ ಬಗ್ಗೆ ಜ್ಞಾಪಕ ಇಟ್ಕೊಳ್ಳಿ. ಫೈನಾನ್ಷಿಯಲ್ ಕ್ರೈಸಿಸ್ಸು ಸುಮ್ಮನೆ ಖರ್ಚು ಮಾಡಬೇಡಿ. ಲ್ಯಾವಿಶ್ ಆಗಿ ಹೇಳಿದ್ದೀನಿ, ಬಂದ್ಬಿಡ್ತು ನಾಳೆ ತಿಂದ್ಬಿಡೋಣ ಅಂತ. ದುಡ್ಡನ್ನ ಭದ್ರವಾಗಿ ಇಟ್ಕೊಳ್ಳಿ. ಭೂಮಿ ಗ್ಯಾರಂಟಿ, ಆಕಾಶ ಬಿದ್ದೋಗ್ಲಿ, ಭೂಮಿ ನಿಮಗೆ ಪ್ರಾಪ್ತಿಯಾಗೋದು ಗ್ಯಾರಂಟಿ. ತಾತನ ಆಸ್ತಿ ಬರುತ್ತೋ, ಇನ್ನೊಬ್ಬರ ಆಸ್ತಿ ಬರುತ್ತೋ. ವೃಶ್ಚಿಕ ರಾಶಿಯವ್ರಿಗೆ ಗುರು ವ್ಯವಸ್ಥಿತವಾಗಿ ಕಾಪಾಡ್ಕೊಳ್ಳೋಕ್ಕೆ ಅನುಗ್ರಹ ಉತ್ತಮವಾಗಿದ್ದಾನೆ. ಗುರು ಚೆನ್ನಾಗಿ ಕಾಪಾಡ್ತಾನೆ ವೃಶ್ಚಿಕ ರಾಶಿಯವರಿಗೆ. ಆದರೆ ಒಂದು ಜ್ಞಾಪಕ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ರಾತ್ರಿ ಪ್ರಯಾಣ ಮಾಡಬೇಡಿ. ಇದಾದ ಮೇಲೆ ಧನುರಾಶಿಯವರಿಗೆ ಬರ್ತಕ್ಕಂಥದ್ದು ಏನು ಅಂದರೆ, ಹಾಸ್ಪಿಟಲ್ ಯೋಗ ಅಂತ ಕರಿತೀವಿ. ಸಾಧಾರಣವಾಗಿ ಧನುರಾಶಿಗೆ ಹಾಸ್ಪಿಟಲ್ ಅಂದರೆ ಸ್ವಲ್ಪ ಮಟ್ಟಿಗೆ ಸಣ್ಣದು ಸ್ವಲ್ಪ ದೊಡ್ಡದಾಗ್ಬೋದು, ಸ್ವಲ್ಪ ಸುಮ್ಮನೆ ಸೀತ್ತಾ ಇರೋದು ಸೈನಸ್ ಬರ್ಬೋದು, ಸ್ವಲ್ಪ ಚಿಕ್ಕದಾಗಿರೋದು ಜಾಸ್ತಿ. ಅಂದರೆ ಎಚ್ಚರಿಕೆ ತಗೊಳ್ಳಿ. ಆ ಧನುರಾಶಿನಲ್ಲಿ ವ್ಯವಸ್ಥೆ ಏನು ಅಂದರೆ, ಯಾವ ಕಾಲಕ್ಕೂ ಆರೋಗ್ಯ ಸಮಸ್ಯೆ ಒಂದು ಬಿಟ್ಟರೆ ನಿಮಗೆ ಕುತೂಹಲ ಇರತಕ್ಕಂಥದ್ದು ಏನು ಅಂದರೆ, ಜಾಸ್ತಿ ನಾರಾಯಣ 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 ಅಂತಿರಬೇಕು. ಅಂದರೆ ಶ್ರೀಮನ್ನಾರಾಯಣ ಸ್ಮರಣೆ ಮಾಡಬೇಕು. ಮಕರ ರಾಶಿಯವ್ರ ಜ್ಞಾಪಕ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಇನ್ನೊಬ್ಬನ ವಿರೋಧ ಕಟ್ಕೋಬೇಡಿ. ಮಕರ ರಾಶಿಯವ್ರ ಜ್ಞಾಪಕ ಇಟ್ಕೊಳ್ಳಿ, ಬೆಳಗ್ಗೆ ಹೊತ್ತು ಬೇಗ ಹೇಳಬೇಕು. ಯಾಕೆ ಅಂದರೆ, ಬೇಗ ಎಳದೇ ಇದ್ದರೆ ನಿಮಗೆ ಕೈಗೆ ಬಂದಿದ್ದು ಬಾಯಿಗೆ ಬರಲ್ಲ ಅಂತ ವ್ಯವಸ್ಥೆ. ನಿಮಗೆ ಕಾಟ ಇರೋದು ಶುಕ್ರ ಕಾಟ. ದಯವಿಟ್ಟು ಹೆಂಗಸರಿಂದ ದೂರ ಇರಿ. ಅಂದರೆ ನೀನು ಹೆಂಡತಿಯಿಂದ ದೂರ ಇರು ಅಂತ ಹೇಳ್ತಿಲ್ಲ. ಹೆಂಗಸರಂದರೆ ಅನಾವಶ್ಯಕವಾಗಿ ಬೇಕು ಅಂತ ಹೆಣ್ಣಿಂದ ತೊಂದರೆ ಮಾಡ್ಕೊತೀರಾ, ಅನಾವಶ್ಯಕವಾಗಿ ಯಾರಿಗೋ ಹೋಗಿ ಮಾತಾಡಿಸ್ತೀರಾ, ಪಾರ್ಟಿಗೆ ಹೋಗ್ತಿರೋ ಗೊತ್ತಿಲ್ಲ, ಅನುಮಾನಾಸ್ಪದವಾಗಿ ಬರ್ತಕ್ಕಂಥದ್ದು ಜ್ಞಾಪಕ ಇಟ್ಕೊಳ್ಳಿ ಮಕರ ರಾಶಿ. ಕುಂಭರಾಶಿಯವರು ಅತಿ ಶೀಘ್ರದಲ್ಲೇ ಉತ್ತಮ ಕಾಲ ಅನುಗ್ರಹ ಅಂದರೆ ನೀವೇನು ಮಾಡಿದ್ರೆ 3 ವರ್ಷಗಳ ಕಾಲ ದಯವಿಟ್ಟು ಹೇಳ್ತಾ ಇದ್ದೀನಿ, ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ, ನಿಮಗೆ ಆಸ್ತಿಯನ್ನು ತೊಂದರೆಗಳು ಬರುತ್ತೆ. ಯಾರಿಗೆ ಅಂದರೆ ಕುಂಭರಾಶಿಯರಿಗೆ ಆಸ್ತಿಯ ತೊಂದರೆ ವಿಶೇಷವಾಗಿರ್ತಕ್ಕಂಥದ್ದು. ಆಮೇಲೆ ನೀವು ಯಾತ್ರೆ ಹೋಗಬೇಕು, ನೀವು ಯಾತ್ರೆ ಸ್ವಲ್ಪ ಮಟ್ಟಕ್ಕೆ ಹೋಗಬೇಕು. ಖರ್ಚು ಗೊತ್ತಿಲ್ಲದೆ ಹುಡ್ಕೊಂಡು ಬರುತ್ತೆ. ನಿನ್ನೆ ಮಾಡಿದ್ನಲ್ರಿ ಖರ್ಚು ಮತ್ತೆ ಬರುತ್ತೆ. ಆ ಖರ್ಚನ್ನ ಉಳಿಸೋಕೆ ಏನು ಮಾಡಬೇಕು, ನಿಜವಾದ ದೇವರ ಅನುಗ್ರಹ. ನಾನೇ ದೀಪ ಕೊಟ್ಬಿಡ್ತೀನಿ, ದೀಪಕ್ಕೆ ಎಣ್ಣೆ ಕೊಟ್ಬಿಡ್ತೀನಿ, ನಾನೇ ದೇವ್ರಿಗೆ ಹುಂಡಿ ದುಡ್ಡು ಕೊಡ್ತೀನಿ. ನಿಮ್ಮ ಮನೇಲಿ ದೇವ್ರು ಕಾಪಾಡ್ಕೊಳ್ಳಿ. ಅಟ್ಲೀಸ್ಟ್ ನಿಮ್ಮ ಮನೆಗೆ ದೇವ್ರಿಗೆ ದೀಪಕ್ಕೆ ಎಣ್ಣೆ ಇಡಿ, ವ್ಯವಸ್ಥಿತವಾಗಿ ಹೂ ಇಟ್ಕೊಳ್ಳಿ. ಹೊರಗಡೆ ಹೋಗಿ ಸುತ್ಕೊಂಬನ್ನಿ ಅಂತ ಹೇಳ್ತೀರ, ದೇವ್ರಿಗೆ ಮಾಡಿ. ಅಥವಾ ಅನಾಥ ಮಕ್ಕಳಿಗೆ ವ್ಯವಸ್ಥಿತ ದಾನ ಧರ್ಮ ಮಾಡ್ಕೊಳ್ಳಿ. ಮೀನ ರಾಶಿಯವ್ರಿಗೆ ಭಾಳ ಚೆನ್ನಾಗಿದೆ. ಮೀನ ರಾಶಿಯವರು ಉತ್ತಮ ಅಂದರೆ ಈ ಸಲ ಏನು ಅಂದರೆ, ಭಾಳ ಒಳ್ಳೆ ಫಲ ಸಿಗೋದು ಮೀನ ರಾಶಿಯವರಿಗೆ. ಯಾಕೆ ಗೊತ್ತಾ, ಮೀನ ರಾಶಿಯವರಿಗೆ ಕರೆಕ್ಟಾಗಿ ಏಪ್ರಿಲ್ ಉಗಾದಿ ಆದ ತಕ್ಷಣ ನೋಡಿ ನಿಮ್ಮ ಟೈಮ್ ಹೆಂಗೆ ಚೇಂಜ್ ಆಗುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಇಷ್ಟೂ ಸುಮ್ಮನೆ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಆದರೂ ಸಮಯದ ಅಭಾವದಿಂದ ಸಾಯಂಕಾಲ ನರೇಂದ್ರ ಮೋದಿ ಮಾತಾಡ್ತಾರೆ, ಅದನ್ನು ನೀವು ಕೇಳಬೇಕು. ಮಾಧ್ಯಮದಲ್ಲಿ ಇನ್ನೊಂದಷ್ಟು ಹಂಗಾಮ ಬರುತ್ತೆ, ಅದೊಂದು ಕೇಳ್ಕೋಬೇಕು. ಹೀಗಾಗೋಗಿ ಏನು ಮಾಡ್ತೀರಾ, ದೇಶ ಭವಿಷ್ಯ ನಾವು ಹೇಳಬೇಕು ಅಂದರೆ ಬ್ರಹ್ಮಾಂಡಗಳೊಳಗೆ ಸಮಯ ಬೇಕು. ಸಮಯದ ಅಭಾವ ಇರೋದ್ರಿಂದ ಇನ್ನೊಂದು ಕಾರ್ಯಕ್ರಮ ಮಾಡ್ತಾರೆ. ಆದರೂ ನಿಮ್ಗೆ ಹಾಗೂ ಹೀಗೂ ಬೇಕು ಅಂದರೆ ಮಧ್ಯದಲ್ಲಿ ಅಲ್ಲಿ ಹಾಕ್ತಾ ಇದ್ದಾರೆ, ಅದನ್ನು ನೋಡ್ಕೊಳ್ಳಿ. ಟಿ ವಿಗೆ ಬೇಕಾದ್ರೆ ಫೋನ್ ಮಾಡ್ಕೊಂಡು ಕೇಳ್ಕೊಳ್ಳಿ. ಸ್ವಲ್ಪ ಮಟ್ಟಿಗೆ ನಮಗೂ ವ್ಯವಸ್ಥೆ ತಿಳಿಸ್ಕೊಡಿ ಅಂತ ನಿಮಗೆಲ್ಲರಿಗೂ ನಿಜವಾಗ್ಲೂ ಹೇಳ್ತೀನಿ. ಎಲ್ಲರೂ ಉತ್ತಮವಾಗಿ ಯಾರಿಗೆ ಬೇಕು ಅಂದರೆ ಧರ್ಮದಿಂದ ಇರಿ. ಹೆಂಗಸರಿಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಅಡುಗೆ ಮನೆ ಜಾಗ್ರತೆ. ಸ್ಟವ್ಗಳು ಆರಿಸಿದಿನ 20 ಸಲ ಬೀಗ ಹಾಕಿದಿನ ನೋಡ್ಕೊಂಬನ್ನಿ. ಲೈಟ್ ಸರಿಯಾಗಿ ಆರಿಸಿದಿನ ಗಮನ ಇರಲಿ. ನೀರಿರೋ ಜಾಗದಲ್ಲಿ ಹುಷಾರ್ ಹುಷಾರ್ ಹುಷಾರ್. ದೀಪದ ಹತ್ರ ಬೆಂಕಿ ಹಚ್ಕೋಬೇಕಾದ್ರೆ ಹುಷಾರ್, ಅಡುಗೆ ಮನೆ ದೀಪದ ಇದ್ದರೆ ಹುಷಾರ್. ಇದನ್ನು ಜ್ಞಾಪಕ ಇಟ್ಕೊಳ್ಳಿ ಹೆಂಗಸರು. ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಭವಿಷ್ಯ ಅಂದರೆ, ದೇಶಕ್ಕಿಂತ ಜಗತ್ ಭವಿಷ್ಯ ಹೇಳೋರು ಯಾರು ಅಂದರೆ ಬ್ರಹ್ಮಾಂಡಗುರುಗಳು ಒಬ್ಬರೇ. ಏನು ಅಂದರೆ, ಆಸ್ಟ್ರೇಲಿಯಾದ ಪ್ರವಾಹ ಪೆಸಿಫಿಕ್ ಓಷನ್ ಉಕ್ಕೋದು ಗ್ಯಾರಂಟಿ. ನೀರೇ ನೋಡದೆ ಇರತಕ್ಕಂಥ ಆಫ್ರಿಕಾ, ಪ್ರಾಣಿಗಳು ಅಲ್ಲೋಲ ಕಲವಾಗ್ತಕ್ಕಂಥದ್ದು ಆಫ್ರಿಕಾಲಿ. ಇದು ಬರೆದಿಟ್ಕೊಳ್ಳಿ. ನೆಕ್ಸ್ಟ್ ಇದೇ ಕಾರ್ಯಕ್ರಮಕ್ಕೆ ಬ್ರಹ್ಮಾಂಡ ಗುರುಗಳನ್ನ ಸುವರ್ಣ ಮಾಧ್ಯಮ ಕರೆದು ನೀವು ಅವತ್ತು ಹೇಳಿದ್ರಿ ಅಂತ ನೋಟ್ ಮಾಡ್ಕೊಂಡು ಕರೀತಾರೆ. ಆ ಕಾರ್ಯಕ್ರಮ ಗ್ಯಾರಂಟಿ. ಯಾಕೆ ಗೊತ್ತಾ, ಅಗ್ನಿ ಪ್ರವೇಶದಲ್ಲಿ ಜಲ. ಯಾರಿಗೆ ನೀರು ಬೇಡವೋ ಅಲ್ಲಿ ಜಲಪ್ರವಾಹ ಆಗುತ್ತೆ. ನಮಗೆಲ್ಲ ಆರ್ಥಿಕ ಪರಿಸ್ಥಿತಿಗಿಂತ ನೀರು ತೊಂದರೆ ಆಗುತ್ತೆ. ದಯವಿಟ್ಟು ಎಲ್ಲರೂ ಇನ್ಫೆಕ್ಷನ್ ಆಗದೆ ಇದ್ದ ಹಾಗೆ ನೀರನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಸುಮ್ಮನೆ ಎಲ್ಲಂದರೆ ಅಲ್ಲಿ ನುಂಗ್ಬಿಟ್ಟು ತಿಂದುಬಿಟ್ಟು ಲಿಕ್ವಿಡಿಟಿನ ಕಾಪಾಡ್ಕೊಳ್ಳಿ. ಅದು ತೀರ್ಥ ಆಗ್ಬೋದು, ನಿಜವಾದ ತೀರ್ಥ ಆಗ್ಬೋದು.
ನೀವು ಕುಡಿಯೋ ದರಿದ್ರ ತೀರ್ಥ ಆಗ್ಬೋದು, ಆದರೆ ಲಿಕ್ವಿಡ್ ಆ ನೀರನ್ನ ಕಾಪಾಡ್ಕೊಳ್ಳೋ ವ್ಯವಸ್ಥೆ ನಾವು ಮಾಡ್ಕೋಬೇಕು. ದೇಶ ಸುಭಿಕ್ಷವಾಗಿರಲಿ ಅಂತ ನಾವೆಲ್ಲರೂ ಹೇಳ್ತೀವಿ. ಲೈಫ್ ಇನ್ನೊಂದು ತಿಳ್ಕೊಳ್ಳಿ, ಈ ಜ್ಯೋತಿಷ್ಯ ಶಾಸ್ತ್ರನಲ್ಲಿ ಜ್ಯೋತಿಷ್ಯ ನಿಜ, ಜ್ಯೋತಿಷಿ ಸುಳ್ಳು. ಅವನ ಹಣೆ ಬರ ಅವನಿಗೆ ಗೊತ್ತಿಲ್ಲ. ಶಾಸ್ತ್ರ ನಿಜ, ಶಾಸ್ತ್ರಿ ಸುಳ್ಳು. ನೆಕ್ಸ್ಟ್ ಭವಿಷ್ಯವನ್ನು ಇಡೀ ಜಗತ್ತಿಗೆ ನಾನು ಹೇಳ್ತಾ ಇದ್ದೀನಿ. 2017ಕ್ಕೆ ಎಲ್ಲ ಮಠ ಮಾನ್ಯಗಳು ನಡೆಸ್ತಾ ಇರೋ ಸ್ಕೂಲ್ಗಳು, ಕಾಲೇಜ್ಗಳು, ಎಲ್ಲ ದೊಡ್ಡ ದೊಡ್ಡ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ದಾರೆ. ಅವ್ರಿಗೆಲ್ಲ ರೈಡ್ ಆಗೋದು ಗ್ಯಾರಂಟಿ. ಯಾಕಂದರೆ 1 ಕೋಟಿ ಒಂದು ಸೀಟ್ಗೆ. ಸೊ 4,000 ಸೀಟ್ ಕೊಡ್ತಾರೆ, 4,000 ಕೋಟಿ ಏನು ಬಾಯಿ ಮುಣ್ಣು ಮುಗ್ತಿದ್ದೀರಾ? 3 ವರ್ಷದಿಂದ ಸತತವಾಗಿ ಇಂಥವ್ರಿಗೆಲ್ಲ ರೈಡ್ ಆಗೋದು ಗ್ಯಾರಂಟಿ. ಯಾಕೆಂದರೆ ಎಜುಕೇಷನ್ ಸಿಸ್ಟಮ್ ಸರಸ್ವತಿ. ಸೊ ನರೇಂದ್ರ ಮೋದಿ ನೆಕ್ಸ್ಟ್ ಸಿಸ್ಟಮ್ ತರೋದು ಸರಸ್ವತಿ ಪೂಜೆಯನ್ನು ಈ ವರ್ಷ ಮಾಡಿ. ದುಡ್ಡನ್ನು ನಂಬ್ಕೋಬೇಡಿ, ದೊಡ್ಡೋಟೋದ್ಲು. ಸರಸ್ವತಿನ ಹಿಡ್ಕೊಂಡ್ರೆ ದುಡ್ಡು ತಾನಾಗೆ ಬರುತ್ತೆ. ಒಂದು. ಎರಡನೇದು, ನಿಮ್ಗೆಲ್ಲರಿಗೂ ಎಚ್ಚರಿಕೆ ಕೊಡ್ತಾ ಇರೋದು, ದಯವಿಟ್ಟು ರಿಸರ್ವೇಷನ್ ಕೋಟಾ ಎಲ್ಲಿ ಬೇಕಾದರೂ ವ್ಯವಸ್ಥಿತವಾಗಿ ಇಟ್ಕೊಳ್ಳಿ. ಎಜುಕೇಷನ್ ಮೇಲೆ ಮಾತ್ರ ರಿಸರ್ವೇಷನ್ ಕೋಟಾ ಇಟ್ಕೋಬೇಡಿ. ಸರಸ್ವತಿ ನಿರಾಧಾರವಾಗಿ ಪರಿಪೂರ್ಣವಾಗಿ ಕೊಡ್ತಾ ಇದ್ದಾಳೆ ವಿದ್ಯೆನ. ನೀವು ಯಾರನ್ನ ಕಟ್ಟಾಕಕ್ಕೆ? ದಯವಿಟ್ಟು ಓದೋ ಬಡ ಮಕ್ಕಳಿದ್ದಾರೆ, ಓದ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ಪಡ್ತಾರೆ, ಅವಳು 100% ತೆಗೆದಿರ್ತಾಳೆ, 90% ತೆಗೆದಿರ್ತಾಳೆ. ನೀವು ರಿಸರ್ವೇಷನ್ ಕೋಟಾಯಿಂದ ಅವಳಿಗೆ ಸೀಟ್ ಸಿಗದೆ ಇರುತ್ತೆ. ಅವಳು ಎಜುಕೇಷನ್ ಹಾಳು ಮಾಡಿದ್ರಿ, ನಿಮ್ಮ ಜೀವನ ಸರ್ವನಾಶ. ಅದಕ್ಕೋಸ್ಕರ ದಯವಿಟ್ಟು ರಿಸರ್ವೇಷನ್ ಕೋಟಾ ಎಜುಕೇಷನ್ನಲ್ಲಿ ಯಾವುದೇ ಯೂತ್ಗಳಿಗಾಗಲಿ, ಯಾವ ಯುವ ಪೀಳಿಗೆಗಾಗಲಿ, ಎಲ್ಲೇ ಆಗಲಿ ದಯವಿಟ್ಟು ತೆಗೆದು ಬಿಸಾಕಿ. ಇದನ್ನು ನನ್ನ ಕೋರಿಕೆ. ಇದು ನಿಜವಾದ ಭವಿಷ್ಯ ಬ್ರಹ್ಮಾಂಡಗಳು ಇಷ್ಟೊತ್ತು ಕೂತ್ಕೊಂಡು ನಿಮ್ಗೆ ಹೇಳಿರೋದ್ರಿಂದ ಸೌಮ್ಯದಿಂದ ಪರಿವರ್ತನೆ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಏನು ಮಾಡಬೇಕು ಅಂತ ಎಲ್ಲರೂ ಮನೇಲಿ ಕೂತ್ಕೊಂಡು ಆದಿತ್ಯ ಹೃದಯ ನರೇಂದ್ರ ಮೋದಿ ಉಳಿದ್ರೆ ಜೀವನ ಸಂಪೂರ್ಣವಾಗಿ ನಮ್ಮ ಭಾರತ ದೇಶ ಚೆನ್ನಾಗಿಲ್ಲ, ರಾಮರಾಜ್ಯ. ಎಲ್ಲರೂ ಹೇಳಿರೋಣ, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾಗಲಿ ಅಂತ. ಸರಿ ಗುರುಜಿ, ಸಾಕಷ್ಟು ಅಂದರೆ ಎಲ್ಲ ವಲಯದ ಕುರಿತಾಗಿ ಕೂಡ 2017ರಲ್ಲಿ ಏನಾಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ. 2017 ಎಲ್ರಿಗೂ ಕೂಡ ಒಳ್ಳೆಯದಾಗಲಿ, ಶುಭವನ್ನ ತರಲಿ, ಎಚ್ಚರದಿಂದಿರಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.